ಸ್ಪಷ್ಟವಾದಂಥ ರೀತಿಯಲ್ಲಿ ಯಾವ ರೀತಿಯಲ್ಲಿ ನಾವು ಈಗಿನ ಈ ಒಂದು ಭ್ರಷ್ಟ ಕೆಟ್ಟ ಸರ್ಕಾರ ಇದೆಯಲ್ಲ ಇದನ್ನು ಹೋಗಲಾಡಿಸಿ ತೆಗೆದುಹಾಕ್ತಕ್ಕಂಥದ್ದಕ್ಕೆ ಎರಡೂ ಪಕ್ಷಗಳು ನಾವು ಯಾವ ಥರ ಹೋಗಬೇಕಾಗಿದೆ. ರಾಜ್ಯದ ಹಿತ ನಮಗೆ ಮುಖ್ಯ. ಪಾಪ ಹೇಳ್ತಾರೆ ಅದೆಂಥದ್ದು ದಾಖಲೆ ಅಂತ ಹೇಳಿ. ಯಾವ ದಾಖಲೆ ಕೊಡಬೇಕು ಇವರಿಗೆ? ಅಪಾಯ ದಾಖಲೆ ಇಲ್ವಾ? ಆರ್ ಪೋಸ್ಟ್ದು ಇನ್ಯಾವ ದಾಖಲೆ ಬೇಕು? ಯಾವ್ದು ಬಗೆಹರಿದಿದೆಯಲ್ಲ ಅದೇನು ಬಗೆಹರಿತಕ್ಕಂಥದ್ದು ಏನು ಆಮೇಲೆ ಕಾಲ ಒಂದು ನಿರ್ಧಾರ ಮಾಡ್ತೀವಿ ಬನ್ನಿ. ಈಗ ಅವರು ನಮ್ಮ ಜೊತೆನಲ್ಲಂತೂ ಇಲ್ಲ. ನಮ್ಮ ಕಾರ್ಯಕರ್ತರು ಡಿಸ್ಟರ್ಬ್ ಆಗೋದ ಅವಶ್ಯಕತೆ ಇಲ್ಲ. ಅವರು ಮಾಧ್ಯಮದಲ್ಲಿ ಮಾತನಾಡೋದು ನೋಡಿದಾಗ ಎಲ್ಲೋ ಒಂದು ಕಡೆ ಅವರು ಸಿದ್ದರಾಮಯ್ಯನವರನ್ನು ಮೇಲಕ್ಕೆ ತಗೊಂಡೋಯ್ತವ್ರು ಆಕಾಶಕ್ಕೆ. ಅವ್ರು ಯಾರ್ಯಾರನ್ನು ಯಾವ್ಯಾವ ತಮ್ಮ ಸಂದರ್ಭದಲ್ಲಿ ಮೇಲೆ ತಗೊಂಡೋಗ್ತಾರೋ, ಯಾರನ್ನು ಕೆಳಗೆ ಇಳಿಸ್ತಾರೋ, ಈ ಒಂದು 15 ವರ್ಷದ ರಾಜಕೀಯ ನೋಡಿದ್ರೆ ಒಂದು ಅವ್ರ ನಡವಳಿಕೆ ನೋಡಿದ್ದೀವಿ. ನಾವು ಇಲ್ಲಿ ಇದ್ಕೊಂಡು ಈಗ ಕಾಂಗ್ರೆಸ್ ಮುಖ್ಯಮಂತ್ರಿ ಹೊಗಳಿದ್ರೆ ಏನರ್ಥ? ಅದು ಕಾಂಗ್ರೆಸ್ ಮುಖ್ಯಮಂತ್ರಿಗಳನ್ನ ಹೊಗಳ್ಕೊಂಡು ನಾನು ಜೆ ಡಿ ಎಸ್ ಅಲ್ಲೇ ಇದ್ದೀನಿ ಅಂತ ಹೇಳಿದ್ರೆ ನಗಲ್ವ ಯಾರಾದರೂ? ಒಂದು ನಿಷ್ಠೆ ಇರಬೇಕು, ಒಂದು ನಿಯತ್ತಿರಬೇಕು. ಆಮೇಲೆ ನೋಡಿ, ತಂಬಾಕು ಬೆಳೆಗಾರರದು ಈ ಸರ್ಕಾರ ನನಗೇನಾದರೂ ಅರ್ಜಿ ಕೊಟ್ರಾ? ತಂಬಾಕು ಬೆಳೆಗಾರರ ಸಮಸ್ಯೆನೂ ಬಗೆಹರಿಸ್ತೆ. ಕೊಂಡ್ಕೊಳ್ಳೋದಕ್ಕೆ ನಿಲ್ಲಿಸಿದ್ರು, 18% ಟ್ಯಾಕ್ಸ್ ಹಾಕಿದರು. ಏನು ಹೇಳಿ? ಯಾಕೆ ಬೇರೆ ಶಾಸಕರುಗಳು ಆಗಿದ್ದ ತಂತ್ರಗಾರಿಕೆ ಮಾಡೇ ದುಡ್ಡು ತಗೊಂಬದ್ದವ್ರ? ಈ ಸರ್ಕಾರದಲ್ಲಿ ಏನೋ ಕಮಿಷನ್ ಅಂತಾರಲ್ಲ, ಯಾವ ತಂತ್ರಗಾರಿಕೆ ಬೇಕಿಲ್ಲ. ಯಾವುದಾದ್ರು ಇಲಾಖೆಗೆ ಹೋಗಿ ನೀವು ಅದೇನೋ ಪರ್ಸೆಂಟೇಜ್ ಫಿಕ್ಸ್ ಮಾಡ್ಕೊಂಡವ್ರಲ್ಲ, ಕೊಟ್ಟರೆ ಯಾರು ಬೇಕಾದರೂ ಹೋಗಿ ಇಲ್ಲಿ ದಲ್ಲಾಳಿಗಳು ಹೋಗ್ಬಿಟ್ಟು ತಗೊಂಬರ್ಬೋದು, ಮಿಡ್ಲ್ ಮ್ಯಾನ್ಗಳು. ಆ ರೀತಿ ಆಡಳಿತ ನಡೀತಾ ಇದೆ. ತಂತ್ರಗಾರಿಕೆ ಏನು ಬೇಕಿಲ್ಲ ಫಂಡ್ಸ್ ತರಕ್ಕೆ ಈ ಸರ್ಕಾರದಲ್ಲಿ. ಈಗ ಅದು ನಡೆದಿದೆ. ಇಲ್ಲ ಏನೂ ಆಗಿಲ್ಲ ಅಂತ ಹೇಳಿದ್ರಲ್ಲ. ಆಮೇಲೆ ಮಾತಿದ್ರು ಇದೆಲ್ಲ ಮಾಧ್ಯಮದ ಸೃಷ್ಟಿ ಅಂತಾರೆ. ಮಾತೆತ್ತಿದ್ರೆ ಅಲ್ಲಿ ನಡೆದಂಥದ್ದು ಅವತ್ತು ಬೆಳಗ್ಗೆ ರಾಜೀನಾಮೆ ಕೊಡ್ತೀನಿ ಅಂತ ಥ್ರೆಟ್ ಮಾಡಿದ್ದು ನಿಜ, ಅದರಲ್ಲಿ ಯಾವ ಸಂಶಯ ಇಲ್ಲ. ಇಲ್ಲಿ ಥ್ರೆಟ್ ಆದರೆ ಇಮ್ಮಿಡಿಯೇಟಾಗಿ ಕಾಂಪ್ರಮೈಸ್ಗೂ ರೆಡಿ ಇರ್ತಾರೆ. ಯಾವುದೇ ಅದೆಂತೋ ಹಿಂದೆ ಪದಬಳಕೆ ಮಾಡಿದ್ರು ಸಿದ್ದರಾಮಯ್ಯನವರೇ ಮಾಡೋರು. ನಾನು ಆ ಲೆವೆಲ್ಗೆ ಇಳಿಯೋದಿಲ್ಲ. ಈ ಸರ್ಕಾರದ ಬಗ್ಗೆ ನಾವು ಪದಬಳಕೆನೇ ಇಲ್ಲ ಇವತ್ತು ಹೇಳೋದಕ್ಕೆ, ಅಷ್ಟು ಕೂಲಿಗೆಟ್ಟೋಗಿದೆ ಇದು. ಅದು ನಡೀತಾ ಇದೆ ಅಂತಲೇ ನಾನು ಹೇಳಿದ್ದದು. ಹೆಸರಿಟ್ಟಿದ್ದೆ ಅದಕ್ಕೆ ಇಟ್ಟಿದ್ದ ಹೆಸರನ್ನ. ಈಗಲೂ ನಿರಂತರವಾಗಿ ಅತ್ಯಂತ ಅವರವರಲ್ಲೇ ಪಾರದರ್ಶಕವಾಗಿ ನಡೀತಾ ಇದೆ. ಅವ್ರ ಯಾವ ರಾಜಕಾರಣ? ಈಗ ನಾವೇನೋ ಕುಟುಂಬ ರಾಜಕಾರಣ ಒಪ್ಕೋತೀನಿ. ಕರ್ನಾಟಕ ರಾಜ್ಯದಲ್ಲಿ ನಮಗೆ ಸಿಕ್ಕಷ್ಟು ಕುಟುಂಬ ರಾಜಕಾರಣದ ಪ್ರಚಾರ ಬೇರೆ ರಾಜಕಾರಣಿಗಳಿಗೆ ದೊರಕಿಲ್ಲ. ಈಗ ಅವರು ಮಾಡ್ತಿರೋದೇನು? ಅವ್ರು ಯಾವ ರಾಜಕಾರಣ ಮಾಡ್ತಾ ಇದ್ದಾರೆ? ಇದು ಪ್ರಶ್ನೆ ಇಲ್ಲಿರ್ತಕ್ಕಂಥದ್ದು. ಇಲ್ಲಿ ಕುಟುಂಬ ರಾಜಕಾರಣ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಪಕ್ಷದ ನಾನು ಹೇಳೋದಾದರೆ, ನಾನು ಇವತ್ತು ಬೇರೆ ಯಾರು ಬೇಕಾದರೂ ಅಧ್ಯಕ್ಷರಾಗಿ ನಾವು ಪಕ್ಷ ಕಟ್ತೀವಿ ಅಂದರೆ ಬಿಟ್ಕೊಡೋಕ್ಕೆ ತಯಾರಾಗಿದ್ದೀನಿ. ಏನು ಮಾಡೋದು? ನಮ್ಮ ಪರಿಸ್ಥಿತಿ ಹಂಗಿಲ್ವಲ್ಲ. ಇಲ್ಲಿ ಅವ್ರಿಗಾದ್ರೆ ರಾಷ್ಟ್ರೀಯ ಪಕ್ಷ, ಅವರಿಗೆಲ್ಲ ಆಲ್ಮೋಸ್ಟ್ ಆಲ್ ಈಗ ಒಂದು ಲೆವೆಲ್ ಓಟ್ ಇರ್ತದೆ. ನಾವು ಒಂದು ಓಟಿಂದ ಶುರು ಮಾಡಬೇಕಲ್ಲ ನಮ್ಮ ಪಕ್ಷ ಬೆಳೆಸೋಕ್ಕೆ. ನಾವು
ಸರ್ ಈಗ ಸಿಎಂ ಅವರಿಗೆ ಜೆಡಿಎಸ್ ಟಾರ್ಗೆಟ್ ಸಂಪೂರ್ಣವಾದ ಟಾರ್ಗೆಟ್ ಇರೋದೇ JDS. ಅದರಲ್ಲೂ ದೇವೇಗೌಡರು ಕುಮಾರಸ್ವಾಮಿನ ಯಾವ ರೀತಿ ಮುಗಿಸಬೇಕು, ಅವ್ರ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡಬೇಕು, ಯಾವ ರೀತಿ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡೋಕ್ಕೆ ಅವ್ರ ಪೊಲೀಸ್ ಇಲಾಖೆ ಉಪಯೋಗ ಮಾಡ್ಕೋಬೇಕು, ಇದು ನಡೀತಾ ಇರತಕ್ಕಂಥದ್ದು ನಿರಂತರವಾಗಿ ಸರ್ಕಾರದಲ್ಲಿ ನಡೀತಾ ಇದೆ. SIT ಅಂತಕ್ಕಂಥದ್ದು ಇರ್ತಕ್ಕಂಥದ್ದು ಒಂದು ಪ್ರಮುಖವಾಗಿ ನಮ್ಮನ್ನು ಮುಗಿಸ್ತಕ್ಕಂಥದ್ದು. ಈಗ ಒಂದು ಉದಾಹರಣೆ ಕೊಡ್ತೀನಿ. ಪಾಪ ರಮೇಶ್ ಕುಮಾರ್ ಅವರು ಒಂದು ಹೇಳಿಕೆ ಕೊಟ್ಟರು. ನಮ್ಮ ಕೋಲಾರದ ಮಾಜಿ ಸ್ಪೀಕರು ಕುಮಾರಸ್ವಾಮಿ ಅವರು ಡೆಲ್ಲಿಲಿ ಮಂತ್ರಿ ಆದಮೇಲೆ ನಾನು ಫಾರೆಸ್ಟ್ ಇಲಾಖೆಯವ್ರಿಗೆ ಅಲ್ಲೇಳಿ MOFಗೆ ಇವ್ರಿಗೆ ತೊಂದರೆ ಕೊಟ್ಟು ನೋಟಿಸ್ ಹೊಡಿಸಿದ್ದೀನಿ ಅಂತ ಒಂದು ಹೇಳಿಕೆ ಕೊಟ್ಟರು. ನನಗೆ ತೊಂದರೆ ಕೊಡ್ತಾವ್ರೆ ಅಂತೆ. ನನಗೆ ಸಂಬಂಧ ಇಲ್ಲದೆ ಇರೋದು ನನ್ನ ಹೆಸರು ತಂದರು. ನಾನು ಎಲ್ಲೂ ಚರ್ಚೆ ಮಾಡಿರಲಿಲ್ಲ. ಅವರಿಗೆ ನೋಟಿಸ್ ಯಾಕೆ ಕೊಟ್ಟರು ಫಾರೆಸ್ಟ್ ಇಲಾಖೆಯವರು? ಅಲ್ಲಿ ಅವರು ಏನು ಅರಣ್ಯ ಇಲಾಖೆಯ ಭೂಮಿಗಳನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ. ಕಳೆದ 20 ವರ್ಷಗಳಿಂದ, 20 ಇನ್ನೂ ಜಾಸ್ತಿನೇ ಆಗಿರ್ಬೋದು, ಯಾವ್ಯಾವ ಅಧಿಕಾರಿಗಳನ್ನು ದುರುಪಯೋಗ ಪಡಿಸ್ಕೊಂಡು, ಯಾವ್ಯಾವ ಸಂಸ್ಥೆಗಳನ್ನು ದುರುಪಯೋಗ ಪಡಿಸ್ಕೊಂಡು ಆ ಒತ್ತುವರಿ ಭೂಮಿನ ಉಳಿಸ್ಕೊಳ್ಳಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಏನೂ ಇಲ್ಲ ಸತ್ಯ ಹರಿಶ್ಚಂದ್ರ ನಾನು ಅಂತಾರೆ. ನಾನು 35-38 ವರ್ಷದಿಂದ ಇಲ್ಲೇ ನಿಮ್ಮ ನಜರ್ಬಾದು ಅಲ್ಲೊಂದು ಕಾಂಪ್ಲೆಕ್ಸ್ ಅಲ್ಲೊಂದು ಚೆನ್ನಾಂಬಿಕಾ ಚಿತ್ರಂಬ ಹಂಚಿಕೆದಾರನಾಗಿದ್ದೆ. ಇಲ್ಲೂ ನಾನು ಸ್ವಲ್ಪ ದಿವಸ ಇದ್ದೆ ಮೈಸೂರಲ್ಲಿ. ಅಲ್ಲಿ ಸಂಪಾದನೆ ಮಾಡಿದ ದುಡ್ಡಲ್ಲಿ 83-84ರಲ್ಲಿ ಒಂದು 45 ಎಕರೆ ಲ್ಯಾಂಡ್ ಖರೀದಿ ಮಾಡಿದ್ದೆ. ನಾನು 83-84ರಲ್ಲಿ ಮಹಾನ್ ನಾಯಕರು ಸಿದ್ದರಾಮಯ್ಯ ಅವರು ಏನು ರಾಜ್ಯದ ಸಂಪತ್ತನ್ನು ಉಳಿಸಾರ. ಇವ್ರ ಯೋಗ್ಯತೆಗೆ ಆ ನೈಸ್ ಯೋಜನೆ ಹೆಸರಿನಲ್ಲಿ ಲೂಟಿ ಆಯಿತು. ಸದನ ಸಮಿತಿ ಕೇಳ್ರಿ, ಸದನ ಸಮಿತಿ ರಿಪೋರ್ಟ್ ಕೊಟ್ಟರು ಅಲ್ಲಿ ಏನೇನು ಅಕ್ರಮ ಆಗಿದೆ ಅಂತೇಳಿ. ಓಹೋ, ಈ ರಾಜ್ಯ ಉಳಿಸೋರು ಮಹಾನ್ ನಾಯಕರು, ಈ ಮುಖ್ಯಮಂತ್ರಿ ಮೊನ್ನೆ ಹೈಕೋರ್ಟಲ್ಲಿ ತೀರ್ಮಾನ ಕೊಟ್ಟಿದ್ದಾರೆ. ಏನು ಮಾಡಿದ್ದೀರಿ? ಇಷ್ಟು ವರ್ಷ ಆಯ್ತಲ್ಲ, ನಂದು ಯಾವುದೋ 4 ಎಕರೆ ಭೂಮಿ ಒತ್ತುವರಿ ಮಾಡಿಬಿಟ್ಟಿದ್ದೀನಂತೆ. 4 ಎಕರೆನ 83ರಲ್ಲಿ ಖರೀದಿ ಮಾಡಿದ್ದು. ಹೌದಪ್ಪ, ನಾನು ಇವತ್ತಿನವ್ರಿಗೆ ಬಾಯಿ ಬಿಟ್ಟಲ್ಲಿ ಹೇಳಿದ್ದಕ್ಕೆ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ನೀವು ಸಿದ್ದರಾಮಯ್ಯ ನಿಮ್ಮ ಟಾರ್ಗೆಟ್ ಅಂದ್ರಲ್ಲ, ಅದಕ್ಕೆ ನನ್ನ 4 ಎಕರೆ ಭೂಮಿ ವಶಪಡಿಸ್ಕೊಳ್ಳೋಕ್ಕೆ SIT ರಚನೆ ಮಾಡ್ತಾರೆ. SITನ ಇತಿಹಾಸದಲ್ಲಿ ಯಾವುದೂ ಗೊತ್ತಿಲ್ಲ ನನಗೆ. ನನ್ನ 4 ಎಕರೆ ಭೂಮಿ, ನನಗೆ ಇನ್ನೂ 4 ಎಕರೆ ಸರ್ಕಾರ ಹುಡುಕಿ ಕೊಡಬೇಕಲ್ಲಿ. ನಾನು ಖರೀದಿ ಮಾಡಿರೋದಕ್ಕೆ ಶಾರ್ಟೇಜ್ ಇದೆ. ನಾನು ತಗೊಂಡಿರೋ ಭೂಮಿ ಇಷ್ಟು ಹಿಂಸೆ ಕೊಡ್ತಾ ಇದ್ದೀರಲ್ಲ, ಯಾವ್ಯಾವ್ದು ಉಳಿಸಿದೆಯಪ್ಪ? 65 ಎಕರೆ ಫಾರೆಸ್ಟ್ ಲ್ಯಾಂಡ್ನ ಸ್ವೇಚ್ಛಾಚಾರವಾಗಿ ಕೊಟ್ಟಿದ್ದೀರಲ್ಲಪ್ಪ ಸಂಘ ಸಂಸ್ಥೆಗಳು ಕ್ಯಾಬಿನೆಟ್ನಲ್ಲಿಟ್ಟು. ನೀವು ರಾಜ್ಯ ಉಳಿಸಾರ? ರಾಜ್ಯದ ಆಸ್ತಿ ಉಳಿಸ್ತೀರಾ? ರೀಡು ಹೆಸರಿನಲ್ಲಿ ಎಲ್ಲೋಯ್ತಪ್ಪ ನಿಮ್ಮ ಕೆಂಪಣ್ಣನ ರಿಪೋರ್ಟು? ಮೂಡ ಯಾವ್ಯಾವ ರೀತಿ ನೀವು ಸೇಫ್ ಮಾಡ್ಕೊಳ್ಳೋದಕ್ಕೆ ಏನೇನು ಮಾಡಿದಿರಿ ಅನ್ನೋದೇನು ಗೊತ್ತಿಲ್ವ ನನಗೆ. ನಾನು ಅಧಿಕಾರದಲ್ಲಿದ್ದಾಗಲೂ ಎಂದೂ ಸಹ ನನ್ನ ಅಧಿಕಾರ ದುರುಪಯೋಗ ಪಡಿಸ್ಕೊಳ್ಳಲಿಲ್ಲ. ACB ರಚನೆ ಮಾಡಿದ್ರಿ ಸಿದ್ದರಾಮಯ್ಯನವರೇ. ACB ರಚನೆ ಮಾಡಿ ಎಷ್ಟೆಷ್ಟು ಕೇಸ್ ಮುಚ್ಚಾಕೊಂಡ್ರಿ? ಲೋಕಾಯುಕ್ತದಲ್ಲಿ ಇದ್ದಿದ್ದ ಕೇಸ್ಗಳು ಎಷ್ಟು ಮುಚ್ಚಾಕ್ಸಿದಿರಿ? ನಿಮ್ಮ ಮೇಲೆ ಬಂದಂಥ ದೂರುಗಳು. ನಾನು ಇನ್ನೂ 2 ಕೇಸ್ ಎದುರಿಸ್ತಾ ಇದ್ದೀನಿ 14 ವರ್ಷದಿಂದ ಕೋರ್ಟಲ್ಲಿ. ಇನ್ನೂ 2 ಕೇಸು ನಡೀತಾನೆ ಇವೆ. ಅವರ ಒಂದು ಏನು ನಡೆದಿದೆ ಫ್ಯಾಮಿಲಿನಲ್ಲಿ, ಅದು ಪ್ರತಿನಿತ್ಯ ಯಾವ ರೀತಿ ಪ್ರಚಾರನೂ ಕೊಟ್ಕೋತಾರೆ. ದೇವೇಗೌಡರನ್ನ ಈ ವಯಸ್ಸಿನಲ್ಲಿ ಕುಗ್ಗಿಸ್ಬೇಕಲ್ಲ, ಇದಕ್ಕೆ ಇವತ್ತು ಇದೆಲ್ಲ ಒಂದು ಹುನ್ನಾರ ನಡೆಸ್ಕೊಂಡು ಹೊರಟಿದ್ದಾರೆ. ಸಿದ್ದರಾಮಯ್ಯನವರು ದೇವೇಗೌಡರ ಜೊತೆ ಬೆಳೆದು ಪಾಪ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಒಂದು ದೊಡ್ಡ ಕೊಡುಗೆ ನಾವು ಯಾರು ಜೀವನದಲ್ಲಿ ಮರೆಯೋಕೆ. ಏನು 30 ಲಕ್ಷ SIT ಅಧಿಕಾರಿಗಳಿಗೆ ಬಹುಮಾನ ಬೇರೆ ಅಂತೆ. ಬಹುಮಾನ ಬೇರೆ ಇತಿಹಾಸದಲ್ಲಿ ಯಾರು ನಾನು ವೀರಪ್ಪನಿಗೆ ಕೊಟ್ಟಿದ್ದೊಂದು ನೋಡಿದ್ದೆ.
ವೀರಪ್ಪಂದು ಇದರಲ್ಲಿ ಕೆಲಸ ಮಾಡಿದಂಥ ಅಧಿಕಾರಿಗಳಿಗೆ. ಅದು ಬಿಟ್ಟರೆ ನೆಕ್ಸ್ಟ್ ಇಲ್ಲೇ ಕೊಟ್ಟಿರೋದು 30 ಲಕ್ಷ ರೂಪಾಯಿ ಇದಂತೆ ಬಹುಮಾನ SIT ಅವರಿಗೆ. ಈ ಮೂಲಕ ಜೆಡಿಎಸ್ ನ ಮುಗಿಸಬಹುದು ಅಂತ ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ. ಈ ರಾಜ್ಯದಲ್ಲಿ JDSನ ಲಕ್ಷಾಂತರ ಕಾರ್ಯಕರ್ತರು ಇನ್ನೂ ಬದುಕಿದ್ದಾರೆ. ಅವ್ರ ಪಕ್ಷ ಉಳಿಸ್ತಾರೆ. ಮೈಸೂರು ಜಿಲ್ಲೆಯಲ್ಲಿ ಜೆಡಿಎಸ್ ಮೈಸೂರು ಜಿಲ್ಲೆನಲ್ಲಿ ಮುಂದಿನ ಚುನಾವಣೆ JDS BJP ಎರಡೂ ಪಕ್ಷಗಳು ಜೊತೆಗೂಡಿ 11 ಸೀಟ್ ಏನಿದೆ ಮೈಸೂರಿನಲ್ಲಿ 11ಕ್ಕೆ 11 ಸೀಟ್ನು ಗೆದ್ದರೂ ಆಶ್ಚರ್ಯ ಪಡಬೇಡಿ.